ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಹಲವಾರು ರೀತಿಯ ಢೋಕ್ಳಗಳನ್ನು ಮಾಡಿರ್ತೀವಿ. ಆದರೆ ಹೆಸರುಬೇಳೆಯಿಂದ ಢೋಕ್ಳ ಮಾಡೋದು ತುಂಬಾ ಕಡಿಮೆ. ಹಾಗಾಗಿ ಹೆಲ್ದಿಯಾಗಿರಲಿ ಅನ್ನೋದಕ್ಕೋಸ್ಕರ ಇವತ್ತಿನ ದಿನ ಹೆಸರುಬೇಳೆನ ಬಳಸ್ಕೊಂಡು ಇನ್ಸ್ಟೆಂಟಾಗಿ ಢೋಕ್ಳನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹೆಸರುಬೇಳೆಯ ಹೊಸ ರೀತಿಯ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನಾನಿಲ್ಲಿ 1 ಕಪ್ ಆಗುವಷ್ಟು ಅಥವಾ 1 ಬಟ್ಟಲಾಗುವಷ್ಟು ಹೆಸರುಬೇಳೆನ 1 ಅವರ್ ನೆನೆಸಿಟ್ಕೊಂಡಿದ್ದೆ. 1 ಅವರೇ ನೆನೆಸಬೇಕು ಅಂತಿಲ್ಲ, ಒಂದು ಹಾಫ್ ಆನ್ ಅವರ್ ಆದರೂ ಸಾಕು. ಇವಾಗ ನೋಡಿ, ನೆನೆಸಿರ್ತಕ್ಕಂಥ ಹೆಸರು ಬೇಳೆಗೆ ಯಾವ ಕಪ್ಪಿಂದ ನಾನು ಹೆಸರು ಬೇಳೆ ತೊಗೊಂಡಿದ್ದೆ ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಅವಲಕ್ಕಿನ ತೊಳ್ಕೊಳ್ಬೇಕು. ಹಾಗಾಗಿ ಒಂದು 2-3 ಸರಿ ನಾನು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಅದು ಒಂದು ಹಾಕಿರ್ತಕ್ಕಂಥ ಹೆಸರುಬೇಳೆ ಕಪ್ಪು ಅಥವಾ ಪಾತ್ರೆ ಸಣ್ಣದಾಗಿತ್ತು, ಹಾಗಾಗಿ ಈ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ಬಳಸ್ಕೊಳ್ತಿದ್ದೀನಿ. ಚಿರೋಟಿ ರವೆ ಇದ್ದರೆ ಚಿರೋಟಿ ರವೆ ಹಾಕ್ಕೊಳ್ಳಿ, ಅಥವಾ ಸಣ್ಣದಾಗಿರ್ತಕ್ಕಂಥ ಉಪ್ಪಿಟ್ಟಿನ ರವೆ ಕೂಡ ಬಳಸ್ಕೊಳ್ಬೋದು. ಇವಾಗ ಅದೇ ಕಪ್ಪಿಂದ ಮತ್ತೆ ಒಂದು 3/4 ಕಪ್ ಆಗುವಷ್ಟು ಅಥವಾ 1 ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ನೆನಪಿರಲಿ, 1 ಕಪ್ಪು ಹೆಸರುಬೇಳೆಗೆ ಅರ್ಧ ಕಪ್ ಅವಲಕ್ಕಿ, ಅರ್ಧ ಕಪ್ ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ರವೆ, 1 ಕಪ್ಪು ಅಥವಾ 3/4 ಕಪ್ ಆಗುವಷ್ಟು ಮೊಸರು ಸೇರಿಸ್ಕೊಂಡು ಒಂದು ಅರ್ಧ ಕಪ್ ನೀರು ಸೇರಿಸ್ಕೊಂಡು ನೆನೆಸಿಟ್ಕೊಳ್ತಿದ್ದೀನಿ. ಹೆಸರುಬೇಳೆ ಒಂದು ಸ್ವಲ್ಪ ಜಾಸ್ತಿ ನೆನ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಒಂದು ಅರ್ಧ ಗಂಟೆ ಮುಂಚಿತವಾಗಿಯೇ ಹೆಸರುಬೇಳೆನ ನೆನೆಸಿಟ್ಕೊಂಡಿದ್ದೆ. ನೆಂದಿರ್ತಕ್ಕಂಥ ಹೆಸರುಬೇಳೆಗೆ ಉಳಿದಿರ್ತಕ್ಕಂಥ ಪದಾರ್ಥ ಸೇರಿಸಿ ಮತ್ತೆ ಈ ರೀತಿ ಕಲಸಿ ಒಂದು 10 ನಿಮಿಷ, ಅಂದರೆ ಅವಲಕ್ಕಿ ನೆನೆಯುವಷ್ಟು ಟೈಮ್ ಕೊಟ್ಕೊಳ್ಬೇಕು. ಹಾಗಾಗಿ ಒಂದು 10 ನಿಮಿಷ ಒಂದು ಪ್ಲೇಟ್ನ ಮುಚ್ಚಿ ರೆಸ್ಟ್ ಮಾಡೋಕ್ಕೆ ಇಟ್ಬಿಡೋಣ. ಇವಾಗ ನೋಡಿ, ಒಂದು 10 ನಿಮಿಷ ಆಗಿತ್ತು, ತೆಗೆದು ತೋರಿಸ್ತಿದ್ದೀನಿ. ಕರೆಕ್ಟಾಗಿ ನೆನ್ಕೊಂಡಿದೆ. ನಾವು ಕಲಿಸುವಾಗ ತೀರಾ ತಿಳಿ ಅನ್ನಿಸ್ತಿತ್ತು, ಇವಾಗ ನೋಡಿ ಗಟ್ಟಿಯಾಗಿದೆ. ಅಂದರೆ ಹಾಕಿರ್ತಕ್ಕಂಥ ಅವಲಕ್ಕಿ ಹಾಗೆ ರವೆ ಹಾಕಿರ್ತಕ್ಕಂಥ ಮೊಸರು ನೀರನ್ನು ಕರೆಕ್ಟಾಗಿ ಹೀರ್ಕೊಂಡು ನೆನ್ಕೊಂಡಿದೆ. ಇಷ್ಟಾದರೆ ಸಾಕು. ಕರೆಕ್ಟಾಗಿ ಅವಲಕ್ಕಿ ನೆನ್ಕೊಂಡಿದೆ ಇಲ್ಲೋ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ರುಬ್ಬಿದಾಗ ನಮಗೆ ಕರೆಕ್ಟಾಗಿ ಇದು ಸಣ್ಣ ಆಗಬೇಕು. ಹಾಗಾಗಿ ನೋಡಿಕೊಂಡು ನೀವು ತಗೊಳ್ಬೋದು. ಒಂದು 10 ನಿಮಿಷ ಆದರೆ ಸಾಕು. ಗಟ್ಟಿ ಅವಲಕ್ಕಿ ಆದರೆ 10 ನಿಮಿಷಕ್ಕೆ ನೆನ್ಕೊಳ್ಳುತ್ತೆ, ಅಥವಾ ಮೀಡಿಯಮ್ ಸೈಜ್ ಅವಲಕ್ಕಿ ಬಳಸ್ಕೊಂಡಿದ್ರಿ ಅಂದರೆ ಒಂದು 5 ನಿಮಿಷ ಆದರೂ ಸಾಕಾಗಿರುತ್ತೆ. ಇವಾಗ ಕರೆಕ್ಟಾಗಿ ಸೆಟ್ಟಾಗಿದೆ. ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ. ಒಂದು 2 ಬ್ಯಾಚ್ ನಾನಿಲ್ಲಿ ರುಬ್ಕೊಳ್ತಿದ್ದೀನಿ. ನೀವು ಬೇಕು ಅಂತಂದರೆ 1 ಬ್ಯಾಚ್ ಕೂಡ ಹಾಕ್ಕೊಳ್ಬೋದು. ಒಂದೇ ಒಂದು ಬ್ಯಾಚ್ಗೆ ನಾನಿಲ್ಲಿ ಒಂದು ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. 1 ಇಂಚ್ ಆಗುವಷ್ಟು ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಅರಿಶಿನ ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೇರಿಸ್ಕೊಳ್ಳೋದ್ರಿಂದ ಢೋಕ್ಳ ಕಲರ್ ಕರೆಕ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ಇವಾಗ ನುಣ್ಣಗೆ ರುಬ್ಕೊಂಡು ಬಂದಿದ್ದಾಗಿದೆ. ತೋರಿಸ್ತೀನಿ ಯಾವ ರೀತಿ ರುಬ್ಬಿರಬೇಕು ಅಂತಂದರೆ, ನೋಡಿ ಈ ರೀತಿಯಲ್ಲಿ ರುಬ್ಕೊಳ್ಳಿ. ತೀರಾ ನುಣ್ಣಗೆನೇ ರುಬ್ಕೊಳ್ಳಿ, ತೊಂದರೆ ಇಲ್ಲ. ಈ ರೀತಿ ನಾವು ರುಬ್ಕೊಂಡಿರಬೇಕು. ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ. ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಕರೆಕ್ಟಾಗಿ ನಮಗೆ ಸಣ್ಣ ಆಗಿರಬೇಕು. ಆ ರೀತಿ ಹಿಟ್ಟನ್ನು ರುಬ್ಕೊಳ್ಬೇಕಾಗತ್ತೆ. ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ. ಪ್ರತಿ ಬ್ಯಾಚ್ ಕೂಡ ನಾವು ಇದೇ ರೀತಿ, ಅಂದರೆ ಮೆಣಸಿನ್ಕಾಯಿನ ಒಂದೇ ಒಂದು ಬ್ಯಾಚಿಗೆ ಹಾಕ್ಕೊಳ್ಳಿ, ಎಲ್ಲ ಬ್ಯಾಚಿಗೂ ಹಾಕ್ಕೋಬೇಕಂತೇನಿಲ್ಲ. ನಾನಿಲ್ಲಿ 2 ಬ್ಯಾಚನ್ನ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ಪ್ಲೇಟಿಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮೊದಲೇ ಈ ರೀತಿ ಒಂದು ತಟ್ಟೆ ಅಥವಾ ಒಂದು ಪ್ಲೇಟಿಗೆ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ಹಚ್ಚಿ ಸ್ಪ್ರೆಡ್ ಮಾಡಿಕೊಂಡು ನಾವು ಈ ಪ್ಲೇಟ್ನ ಒಂದು ಸೈಡಲ್ಲಿ ಇಟ್ಬಿಡೋಣ. ಇವಾಗ ನೋಡಿ, ರೆಡಿ ಮಾಡಿರ್ತಕ್ಕಂಥ ಹಿಟ್ಟಿಗೆ ನಾನಿಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ 1 ಸ್ಪೂನ್ ಆಗುವಷ್ಟು ಈನೋ ಸೇರಿಸ್ಕೊಳ್ತಿದ್ದೀನಿ. ಈ ಒಂದು ರೆಸಿಪಿಗೆ ನಾವು ಈನೋನ ಬಳಸಲೇಬೇಕು. ಯಾಕಂದರೆ ಉಬ್ಬಿ ಬರಬೇಕು, ನಮಗೆ ಪ್ಲಫಿಯಾಗಿ ಬರಬೇಕು ಢೋಕ್ಳ ಅಂತಂದರೆ ಈನೋ ಹಾಕೊಳ್ಳೋ ಅವಶ್ಯಕತೆ ಇದೆ. ಹಾಗಾಗಿ 1 ಸ್ಪೂನ್ ಈನೋ ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಈನೋ ಹಾಕಾದ್ಮೇಲೆ ಭಾಳ ಹೊತ್ತವರೆಗೂ ನಾವು ಹಿಟ್ಟನ್ನು ರೆಸ್ಟ್ ಮಾಡಲಿಕ್ಕೆ ಇಡಬಾರ್ದು. ಈನೋ ಹಾಕಿದ ತಕ್ಷಣ ಈ ರೀತಿ ಕರೆಕ್ಟಾಗಿ ಎಲ್ಲ ಹಿಟ್ಟಿಗೂ ಈನೋ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಈ ರೀತಿ ರೆಡಿ ಮಾಡ್ಕೊಂಡ ತಕ್ಷಣ ರೆಡಿ ಮಾಡಿರ್ತಕ್ಕಂಥ ಪ್ಲೇಟಿಗೆ ನಾವು ಹಾಕಿ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ಹಾಗಾಗಿ ಈನೋ ಹಾಕಿ ಭಾಳ ಹೊತ್ತವರೆಗೂ ನೀವು ಬಿಟ್ಕೊಳ್ಬಾರ್ದು. ಇವಾಗ ರೆಡಿಯಾಗಿದೆ. ಈ ಸೈಡಲ್ಲಿ ನಾನು ಆಲ್ರೆಡಿ ಒಂದು ಪಾತ್ರೆಗೆ ನೀರು ಹಾಕಿ ಒಂದು ಸ್ಟ್ಯಾಂಡ್ನ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಆನ್ ಮಾಡಿಕೊಂಡು ನೀರನ್ನ ಬಿಸಿ ಮಾಡ್ಕೊಂಡಿದ್ದೆ. ಇವಾಗ ಎಣ್ಣೆ ಅಥವಾ ತುಪ್ಪ ಹಚ್ಚಿರ್ತಕ್ಕಂಥ ಪ್ಲೇಟ್ನ ಅದರ ಮೇಲ್ಗಡೆ ಇಟ್ಕೊಂಡು, ಸ್ಟ್ಯಾಂಡ್ ಮೇಲ್ಗಡೆ ಇಟ್ಕೊಂಡು ಈನೋ ಹಾಕಿ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಹಿಟ್ಟನ್ನು, ಅಂದರೆ ಹೆಸರುಬೇಳೆ ಬ್ಯಾಟರ್ನ ನಾನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಒಂದು ಸ್ವಲ್ಪ ದೊಡ್ಡ ಪಾತ್ರೆನ ತೊಗೊಂಡು ಈ ರೀತಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಕರೆಕ್ಟಾಗಿ ಕಂಪ್ಲೀಟ್ ಆಗೋವರೆಗೂ ಕೆಳಗಡೆ ಬೀಳದೇ ಇರೋ ರೀತಿಯಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನಾನು ಕೂಡ ಕರೆಕ್ಟಾಗಿ ಒಂದು ಪ್ಲೇಟಿಗೆ ಆಗುವಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೇಲ್ಗಡೆ ಒಂದು ಪ್ಲೇಟ್ ಅಥವಾ ಲಿಡ್ನ ಕರೆಕ್ಟಾಗಿ ಕಂಪ್ಲೀಟಾಗಿ ಕ್ಲೋಸ್ ಆಗೋ ರೀತಿಯಲ್ಲಿ ಮುಚ್ಕೊಂಡು
ಒಂದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಥವಾ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ರಿಂದ 6 ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ 5 ರಿಂದ 6 ನಿಮಿಷ ಆಗಿತ್ತು, ತೆಗೆದು ತೋರಿಸ್ತಿದ್ದೀನಿ. ಈ ರೀತಿ ಉಬ್ಕೊಂಡು ಬಂದಿರಬೇಕು. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಫೋಕ್ ಅಥವಾ ಟೂತ್ಪಿಕ್ಕಿಂದ ನೀವು ಚೆಕ್ ಮಾಡ್ಕೊಳ್ಬೋದು. ಅಂಟಿಲ್ಲ ಅಂದರೆ ಕರೆಕ್ಟಾಗಿ ಬೆಂದ್ಕೊಂಡಿದೆ ಅಂತ ಅರ್ಥ. ನಾನು ಕೂಡ ಇಲ್ಲಿ ಚೆಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಬೆಂದ್ಕೊಂಡಿದೆ. ಇದನ್ನು ನಾವು ಆರ್ಲಿಕ್ಕೆ ಬಿಡಬೇಕು. ಈ ರೀತಿ ಪಾತ್ರೆಯಿಂದ ತೆಗೆದು ನಾನು ಕೂಡ ಆರೋಕ್ಕಿಟ್ಟಿದ್ದೆ. ಕಂಪ್ಲೀಟಾಗಿ ತಣ್ಣಗಾಗಿರಬಾರ್ದು, ಒಂದು ಸ್ವಲ್ಪ ಮುಟ್ಟುವಷ್ಟು ಬಿಸಿಯಾಗಿತ್ತು ಅಂತಂದರೆ ಆವಾಗಲೇ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕೂಡ ನೀವು ಕಟ್ ಮಾಡ್ಕೊಳ್ಬೋದು. ಇವಾಗ ಕಟ್ ಮಾಡ್ತಿದ್ದೀನಿ. ನಾರ್ಮಲ್ಲಾಗಿ ನಾವು ಯಾವ ರೀತಿ ಈ ಡೋಕ್ಲಾನ ಕಟ್ ಮಾಡ್ತೀವಿ ಅದೇ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ಹೆಸರುಬೇಳೆ ಬಳಸಿರೋದ್ರಿಂದ ತುಂಬಾ ಸ್ಮೂತಾಗಿ ಬಂದಿರುತ್ತೆ, ಅಷ್ಟೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಆದರೆ ಹೇಳಿರ್ತಕ್ಕಂಥ ಮೆಜರ್ಮೆಂಟ್ನ ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಅಂದರೆ ಹಲವಾರು ರೀತಿಯಲ್ಲಿ ನಾವು ಕಡಲೆ ಹಿಟ್ಟನ್ನು ಬಳಸ್ಕೊಂಡು ಮಾಡಿರ್ತೀವಿ, ಬಟ್ ಈ ರೀತಿ ಮಾಡೋದು ತುಂಬಾ ಕಡಿಮೆ. ಒಂದ್ಸರಿ ಮಾಡ್ಕೊಳ್ಳಿ. ತುಂಬ ಪರ್ಫೆಕ್ಟಾಗಿರ್ತಕ್ಕಂಥ ಹೆಲ್ದಿಯಾಗಿರ್ತಕ್ಕಂಥ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟು. ಈ ಹಿಂದೆ ಕೂಡ ನಾನು ಅಕ್ಕಿನ ಅಂದರೆ ರೇಷನ್ ಅಕ್ಕಿ ಬಳಸ್ಕೊಂಡು ಅಥವಾ 1 ಕಪ್ ಅಕ್ಕಿನ ಬಳಸ್ಕೊಂಡು ಇದೇ ರೀತಿಯಲ್ಲಿ ಯಾವ ರೀತಿ ಅಕ್ಕಿ ಡೋಕ್ಲಾ ಮಾಡೋದು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಲ್ಲನೂ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಪರ್ಫೆಕ್ಟಾಗಿರ್ತಕ್ಕಂಥ ಒಂದು ಹೆಸರುಬೇಳೆ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಬೇಕು ಅಂದರೆ ಮೇಲ್ಗಡೆ ಒಂದು ತಡಕ ಕೊಟ್ಕೊಳ್ಳಿ, ಇಲ್ಲ ಅಂತಂದರೆ ಒಂದು ಕಾಯಿ ಚಟ್ನಿ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಕರಿಬೇವು, ಒಂದು 2-3 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಕಟ್ಕೊಂಡಿದ್ದೆ, ಅದನ್ನು ಮೇಲ್ಗಡೆ ಹಾಕ್ಕೊಳ್ತಿದ್ದೀನಿ. ಮಕ್ಕಳ ಒಂದು ಲಂಚ್ ಬಾಕ್ಸಿಗಿರಲಿ ಅಥವಾ ಟಿಫನ್ಗಿರಲಿ, ಬ್ರೇಕ್ಫಾಸ್ಟಿಗಿರಲಿ ಮಾಡಿಸ್ತಕ್ಕಂಥ ಹೆಲ್ದಿಯಾಗಿರ್ತಕ್ಕಂಥ ಒಂದು ರೆಸಿಪಿ. ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಆಯಿತು. ನೋಡಿ ಇಲ್ಲಿ ಅರಿಶಿನ ಹಾಕಿರೋದ್ರಿಂದ ಕಲರ್ ಕೂಡ ಗಾಢವಾಗೇ ಬಂದಿದೆ. ನಾರ್ಮಲ್ಲಾಗಿ ನಾವು ಹೆಸರುಬೇಳೆದು ಮಾಡಿದಾಗ ಅರಿಶಿನ ಹಾಕದೆ ಮಾಡಿದಾಗ ಒಂದು ಕಲರಲ್ಲಿ ಲೈಟ್ ಕಲರಲ್ಲಿ ಬರುತ್ತೆ. ಇಲ್ಲಿ ಅರಿಶಿನ ಹಾಕಿರೋದ್ರಿಂದ ಈ ರೀತಿ ಕಲರ್ ಕಟ್ಕೊಂಡಿದೆ. ನೋಡ್ತಿರ್ಬೋದು ಎಷ್ಟು ಫ್ಲಫಿ ಆಗಿದೆ ಅಂತಂದು. ಇದೇ ರೀತಿ ಕಡಲೆಬೇಳೆ ಹಿಟ್ಟನ್ನು ಕೂಡ ನಾವು ಬಳಸ್ಕೊಂಡು, ಬೇಸನ್ ಹಿಟ್ಟನ್ನ ಕೂಡ ನಾವು ಬಳಸ್ಕೊಂಡು ಮಾಡ್ಕೊಳ್ಬೋದು. ಬಟ್ ಹೆಸರುಬೇಳೆಯಿಂದ ಮಾಡೋದಾಯಿತು ಅಂತಂದರೆ ಒಂದು ಸ್ವಲ್ಪ ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದು ಅಂತ ಹೇಳ್ಬೋದು. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಫ್ಲಫಿಯಾಗಿ ಬಂದಿರುತ್ತೆ. ಈ ಹಿಂದೆ ಕೂಡ ಹೇಳಿರೋ ಹಾಗೆ ನನ್ನ ಚಾನಲಲ್ಲಿ ಅಕ್ಕಿಯಿಂದ ಇದೇ ರೀತಿಯಲ್ಲಿ ಡೋಕ್ಲಾನ ಯಾವ ರೀತಿ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಒಳಗಡೆಯಿಂದ ಕೂಡ ಅಷ್ಟೇ ತುಂಬಾ ಸ್ಮೂತಾಗಿರ್ತಕ್ಕಂಥ ಹಗುರವಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟು. ಬಾಯಲ್ಲಿಟ್ಟರೆ ಕರಗಬೇಕು ಅಷ್ಟು ಸ್ಮೂತಾಗಿ, ಹತ್ತಿಯಷ್ಟೇ ಮೃದುವಾಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈನು ಹಾಕಿರೋದನ್ನು ಬಿಟ್ಟರೆ ಉಳಿದೆಲ್ಲದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಈನು ಇಷ್ಟ ಇಲ್ಲ ಅಂತಂದರೆ ಫರ್ಮೆಂಟ್ ಮಾಡಿ ಕೂಡ ನೀವು ಇದು ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.